ಹೋಟ್ಲು ಶುರು ಮಾಡಿ 53ನೇ ವರ್ಷ. ಆವಾಗ ಪಲಾವ್ ವಡೆ ಬರೀ 50 ಪೈಸಾ, ಬರೀ ಪಲಾವ್ ಆದರೆ 30. ಏನು ವರ್ಕೌಟ್ ಆಗ್ತಾ ಐತೆ, ನಮ್ಗೇನು ಕೆಲಸದವ್ರು ಸಾಕೊಂಡ್ರೆ ಸಾಕು, ನಾವು 53 ವರ್ಷದಿಂದ ತೃಪ್ತಿಯಾಗಿದ್ದೀವಿ. ತಿರ್ಗಿ 5 ಗಂಟೆಯಿಂದ ಪಲಾವು, ಟೊಮೆಟೊ ಬಾತು, ಉದ್ದೊಡೆ, ಮಸಾಲೆ ವಡೆ, ಪೂರಿ, ಚಟ್ನಿ, ಸಾಗು. ಸಾಯಂಕಾಲ ಅಂದರೆ 10:30 11 ಗಂಟೆವರೆಗೂ ಇರ್ತೀವಿ. 53 ವರ್ಷದಿಂದ ಬಿಗಿನಿಂಗ್ ಮಾಡಿದ್ದು. ಯಾವ ಹಬ್ಬನೇ ಹುಣ್ಣಿಮೆ ಯಾವುದು ಬರಲಿ ಯಾವತ್ತೂ ರಜಾ ಇಲ್ಲ. ನನ್ನ ಮದುವೆ ದಿವಸನೂ ರಜಾ ಇತ್ತು, ನನ್ನ ಮಕ್ಕಳ ಮದುವೆ ದಿವಸನೂ ರಜಾ ಇರಲಿಲ್ಲ, ರಜಾನೇ ಇಲ್ಲ. ಅದಕ್ಕೆ ಜನ ಇಲ್ಲಿ ಸಿಗ್ತೈತೆ ಅಂತ 11:30 ಆದರೂ ಬಂದೇ ಬರ್ತಾರೆ. ರಾಮ ಅಂದರೆ ಗೊತ್ತಾಗಲ್ಲ, ಪಲಾವ್ ರಾಮ ಅಂದ್ರೇ ನಿಕ್ ನೇಮ್ ಗೊತ್ತಾಗೋದು.
ನಮಸ್ತೆ ನಮಸ್ತೆ. ಎಚ್ ಎಂ ರಾಮಯ್ಯ ಫುಲ್ ಹೆಸರು. ನಾವು ಪಲಾವ್ ಮಾಡೋದ್ರಿಂದ ಪಲಾವ್ ರಾಮ ಅಂತಲೇ ಆವತ್ತಿಂದ ಫೇಮಸ್ಸು. ಸರ್ ಇದು ನಾವು ಹೋಟ್ಲು ಶುರು ಮಾಡಿ 53ನೇ ವರ್ಷ. ಸ್ಟಾರ್ಟ್ ಮಾಡಿದಂಗೆ ಪಲಾವ್, ವಡೆ, ಟೊಮೆಟೊ ಬಾತು, ಪೂರಿ, ಚಪಾತಿ, ಚಿತ್ರಾನ್ನ. ಆವಾಗ ಪಲಾವ್ ವಡೆ ಬರೀ 50 ಪೈಸಾ. 1 kg ಎಣ್ಣೆ 6 ರೂಪಾಯಿ, 1 kg ಅಕ್ಕಿ 6 ರೂಪಾಯಿ. 53 ವರ್ಷದಿಂದ. ಇವಾಗ ಪಲಾವ್ ವಡೆ 40 ರೂಪಾಯಿ. ಬರೀ ಪಲಾವ್ ಆದರೆ 30. ಏನು ವರ್ಕೌಟ್ ಆಗ್ತಾಯಿದೆ. ನಮಗೇನು ಕೆಲಸದವ್ರು ಸಾಕೊಂಡ್ರೆ ಸಾಕು. ನಾವು 53 ವರ್ಷದಿಂದ ತೃಪ್ತಿಯಾಗಿದ್ದೀವಿ. ಇದು ಬಸ್ ಸ್ಟ್ಯಾಂಡ್, ನಿಯರ್ ಓಲ್ಡ್ ಬಸ್ ಸ್ಟ್ಯಾಂಡು, ಹೇಮಾವತಿ ಪೇಟೆ. ನಾವು ಸ್ಟಾರ್ಟಿಂಗು ಹಾಲಿನ ಡೈರಿ ಮಾಡಿದ್ವಿ. ಆಮೇಲೆ ಇಡ್ಲಿ, ವಡೆ, ಚಿತ್ರಾನ್ನ ಮಾಡಿ ಹಂಗೆ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ನಮ್ಮ ಮಾವರು ನಾವಿಬ್ಬರು ಸೇರಿ. ಬೆಳಿಗ್ಗೆ 12ರಿಂದ 5 ಗಂಟೆ. ತಿರ್ಗಿ 5 ಗಂಟೆಯಿಂದ ಪಲಾವು, ಟೊಮೆಟೊ ಬಾತು, ಉದ್ದೊಡೆ, ಮಸಾಲೆ ವಡೆ, ಪೂರಿ, ಚಟ್ನಿ, ಸಾಗು. ಸಾಯಂಕಾಲ ಅಂದರೆ 10:30, 11 ಗಂಟೆವರೆಗೂ ಇರ್ತೀವಿ. ಇದು 25 kg ಅಕ್ಕಿ, 25 kg ತರಕಾರಿ, 2.5 kg 3 kg ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಸಾಮಾನು, ಈರುಳ್ಳಿ, ಎಣ್ಣೆ ಎಲ್ಲ. ಬೆಳ್ಳುಳ್ಳಿ 500 ರೂಪಾಯಿ kg. ಆವಾಗ ಕಮ್ಮಿ. ಬ್ರ್ಯಾಂಡು ನಡೆಸ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿದಾಗ ನಮ್ಮ ಮನೆಯವರೇ ಇದ್ದರು, ನಮ್ಮ ಅಕ್ಕ, ನಮ್ಮ ಮಾವ, ಮಕ್ಕಳು. ಆಮೇಲೆ ಕೆಲಸದವರು ಶುರುವಾಗಿದ್ದು. ಹೆವಿ ಆದಾಗ ಕೆಲಸದವ್ರು ಶುರು ಮಾಡಿ. ಇವಾಗ 4 ಜನ ಇದ್ದಾರೆ. ಇವರು ಬಾಬು ಅಂತ 29 ವರ್ಷ ಆಯಿತು ಬಂದು. ಆಮೇಲೆ ಇವರು ಮಂಜು ಅಂತ, ಇವರು ಮುರಳಿ ಅಂತ, ಇವರು ಒಂದು 5-6 ವರ್ಷ ಆಯಿತು. ಇವರು 5-6 ವರ್ಷ ಆಯಿತು. ಬರೀ ಪೂರಿ ಸ್ಪೆಷಲಿಸ್ಟ್ ಇನ್ ಪೂರಿ. ಇವರು ಹಾಲಿನ ಹಾಲು. ರಾತ್ರಿ 11:30 ಆಗ್ತೈತಿ ಕೆಲಸದವ್ರು ಹೋಗೋದು. ತಿರ್ಗಿ ಅವ್ರು ಬೆಳಿಗ್ಗೆ 8-9 ಗಂಟೆಗೆ ಬಂದು ರೆಡಿ ಮಾಡಿ 12ಕ್ಕೆ ಶುರು ಮಾಡ್ತಾರೆ. ಬೆಳಿಗ್ಗೆಯಿಂದ ಇಲ್ಲ, 5 ಗಂಟೆ ಮೇಲೆ ಇಲ್ಲಿ ನಾನು. ಆಮೇಲೆ ಹುಡುಗರೇ ಎಲ್ಲ ಇರ್ತಾರೆ, ಎಲ್ಲ ಅವರೇ ನೋಡ್ಕೊತಾರೆ. ಅವರಿದ್ರೆ ನಾವು. ಪಲಾವ್ ರಾಮು ಅಂತಾನೆ ಜನ ಕರೆಯೋಕ್ಕೆ ಶುರು. ರಾಮು ಅಂದರೆ ಗೊತ್ತಾಗಲ್ರಿ, ಪಲಾವ್ ಮಾಡ್ತಾರೆ, ಪಲಾವ್ ರಾಮು ಅಂತ. ಹಂಗೆ ಇನ್ವಿಟೇಷನ್ನು, ಪೋಸ್ಟಲ್ಲಿ ಎಲ್ಲ ಬರೋದು ಪಲಾವ್ ರಾಮು ಅಂತಲೇ ಬರೋದು. ಅದೇ ಸ್ಪೆಷಲಿಸ್ಟ್ ಇನ್ ಪಲಾವ್. 50 ವರ್ಷದಿಂದ ಯಾರು ಮಾಡ್ತಾ ಇರಲ್ಲ, ಅದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ರು. ಕಲ್ತಿದ್ದು ಹುಡುಗರು, ನಮ್ಮ ಮಾವರು, ನಮ್ಮ ಅಕ್ಕ ಅವರಿದ್ದರು. ಅವರೆಲ್ಲ ಮಾಡ್ತಾಯಿದ್ರು. ಆಮೇಲೆ ಭಟ್ರು ಬಂದರು. ಆ ಭಟ್ರಿಂದ ಇವರೆಲ್ಲ ಅಸಿಸ್ಟೆಂಟಾಗಿ ಬಂದಿದ್ರು. ಇವರು ಕಲ್ತ್ಕೊಂಡ್ರು. ನಮ್ಮ ಅಕ್ಕ, ನಮ್ಮ ಮಾವರದೇ ಎಲ್ಲ ಗಿಫ್ಟು. ಅವರ ಮಾರ್ಗದರ್ಶನ ನನಗೆ ಭಿಕ್ಷೆ. ಇದು ಪೂರ್ತಿ ಹೆಸರು, ಕಲಿಕೆ, ನಮ್ಮ ಬುದ್ಧಿ ಎಲ್ಲ ಅವರೇ ಕಲಿಸಿರೋದು. 53 ವರ್ಷದಿಂದ ಬಿಗಿನಿಂಗ್ ಮಾಡಿದ್ದು. ಯಾವ ಹಬ್ಬನೇ, ಹುಣ್ಣಿಮೆ ಯಾವುದು ಬರಲಿ ಯಾವತ್ತೂ ರಜಾ ಇಲ್ಲ. ನನ್ನ ಮದುವೆ ದಿವಸನೂ ರಜಾ ಇತ್ತು, ನನ್ನ ಮಕ್ಕಳ ಮದುವೆ ದಿವಸನೂ ರಜಾ ಇರಲಿಲ್ಲ. ರಜಾನೇ ಇಲ್ಲ. ಅದಕ್ಕೆ ಜನ ಇಲ್ಲಿ ಸಿಗ್ತೈತೆ ಅಂತ 11:30 ಆದರೂ ಬಂದೇ ಬರ್ತಾರೆ. ರಾಮು ಅಂದರೆ ಗೊತ್ತಾಗಲ್ಲ, ಪಲಾವ್ ರಾಮು ಅಂದ್ರೇ ನಿಕ್ ನೇಮ್ ಗೊತ್ತಾಗೋದು. ಥ್ಯಾಂಕ್ ಯು ಸರ್. ಎಸ್ ತಿಪ್ಪಣ್ಣ, ನಗರಸಭೆ ಮೇಸ್ತ್ರಿ. ಸುಮಾರು ಪಲಾವ್ ರಾಮಣ್ಣವ್ರಂದ್ರೆ ಒಂದು 40 ವರ್ಷದ ಇತಿಹಾಸ ಐತೆ. ಫಸ್ಟ್ ಇದೆ ಟ್ಯಾಕೀಸ್ ಪಕ್ಕದಲ್ಲಿ ಹೋಟ್ಲಿತ್ತು, ಸೋಂದ್ರಮಲ್ ಥಿಯೇಟರ್ ಐತಲ್ಲ, ಆ ಕಾಂಪೌಂಡ್ ಒಳಗಡೆ ಅವರು ಟಿಫನ್ ಮಾಡ್ತಾ ಇದ್ರು. ಆವಾಗ ಪೂರಿ, ಸಾಗು ಮಾಡಿದ್ರೆ ಆ ಟೇಸ್ಟ್ ಇವಾಗ ಯಾರು ಕೊಡ್ತಾ ಇಲ್ಲ. ಅಂತ ಟೇಸ್ಟ್ ರಾಮಣ್ಣವರು ಇವತ್ತಿಗೂ ಆ ಟೇಸ್ಟ್ ನ ಕಮ್ಮಿ ಮಾಡಿಲ್ಲ. ನಾನು ಕೆಲಸದಲ್ಲಿ ಇರಲಿಲ್ಲ, ಅವಾಗ ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವತ್ತಿಂದಾನು ಒಳ್ಳೆ ತಿಂಡಿ, ಒಳ್ಳೆ ರುಚಿ, ಒಳ್ಳೆ ಗೌರವ ಅವರಿಗೆ ಎಲ್ಲ ಇದೆ ಸರ್. ಪಲಾವ್ ರಾಮಣ್ಣನಂತೆ ಕರೆಯೋದು, ಬೇರೆ ಇನ್ನೇನು ಕರೆಯಲ್ಲ. ಥ್ಯಾಂಕ್ ಯು ಸರ್.